ಬೇರೆ ಕೆಲಸ ಇಲ್ಲ, ಯಾವುದು ಏನೂ ಆಗಲಾರ್ದಂತ ಸುಮ್ಮನೆ ಕ್ರಿಯೇಟ್ ಮಾಡ್ತಕ್ಕಂಥ ಕೆಲಸ. ರಾಜ್ಯಪಾಲರು ನೋಟಿಸ್ ಕೊಟ್ಟಿದ್ದಾರೆ. ರಾಜ್ಯಪಾಲರನ್ನ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು. ರಾಜ್ಯಪಾಲನು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ. ಇಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥ ನೀಚ ಕೆಲಸಕ್ಕೆ ಇಳಿದಂಥ ಕೇಂದ್ರ ಸರ್ಕಾರಕ್ಕೆ ಜನ ಚೀಮಾರಿ ಹಾಕ್ತಾರೆ. ಏನು ತಪ್ಪಿದೆ ಸಿದ್ದರಾಮಯ್ಯ? ಸುಳ್ಳು ಸುದ್ದಿಯನ್ನು ಹರಡ್ತಕ್ಕಂಥ ಕೆಲಸಕ್ಕೆ ಹಾಕಿ ಸಿದ್ದರಾಮಯ್ಯನ ವ್ಯಕ್ತಿತ್ವಕ್ಕೆ ಇವ್ರು ಏನು ಧಕ್ಕೆ ತಂದ್ರು ಅದು ಆಗೋದಿಲ್ಲ. ಸಿದ್ದರಾಮಯ್ಯನೇ ಅಂತಹ ಒಬ್ಬ ಸಜ್ಜನ ಹಾಗೂ ಯಾವುದೇ ಅವ್ಯವಹಾರಗಳಲ್ಲಿ ತೊಡಗಲಾರ್ದಂಥವ್ರು 37ನೇ ಇಸ್ವಿಯಾಗಿನ ಜಮೀನದನ್ನು ಹುಟ್ಟು ಹಾಕಿ ಅವ್ರ ಪಾತ್ರ ಏನು ಇಲ್ಲಂದ್ರೆ ಇದೆ ಅಂತಕ್ಕಂಥ ಸುಳ್ಳನ್ನು ಹಬ್ಬಿಸ್ತಕ್ಕಂಥ ಬಿಜೆಪಿ ಅವರಿಗೆ ಜನನೇ ತಕ್ಕಪಾಠ. ಕಾನೂನುಬದ್ಧವಾಗಿ ಏನು ಕಾನೂನುಬದ್ಧವಾಗಿ ಏನಾದ್ರು ಅನ್ಯಾಯ ಮಾಡಿದ್ರೆ, ಏನೋ ತಪ್ಪು ಮಾಡಿದ್ರೆ, ಏನೋ ಭ್ರಷ್ಟಾಚಾರ ಮಾಡಿದ್ರ ಕಾನೂನುಬದ್ಧ ಹೋರಾಟ. ಕಳಿಸಿರೋ ನೋಟಿಸ್ ಯಾಕೆ ಇಷ್ಟು ಹೆದರ್ತಾ ಇದ್ರಿ ಅಂತ ಅದಕ್ಕೆ ನಾವೆಲ್ಲಿ ಹೆದರ್ತಾ ಇದ್ದೀವಿ? ಅಲ್ಲಿ ಉತ್ತರ ಕೊಡಕ್ ಬಿಡ್ತಲ್ಲ. ವಾಲ್ಮೀಕಿ ಎದುರು ನಾವು ಮಾಡ್ಲಿ, ಯಾವ ತಪ್ಪದನ್ನು ಶಿಕ್ಷೆ ಅನುಭವಿಸ್ತಾನೆ. ಅದರ ಮುಖ್ಯಮಂತ್ರಿಗಳ ಪಾತ್ರ ಏನಿದೆ? ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮಲ್ಲೇ ಬ್ಯಾಂಕರ್ಸ್ ಒಂದು 8 ಕೋಟಿ ರೂಪಾಯಿ 4 ಕೋಟಿ ಇದೆ ಇವಾಗ, ಇನ್ನೂ ತೆಗಿತಾ ಇದ್ದೀವಿ. ಹಂಗಾರೆ ಬ್ಯಾಂಕ್ನಲ್ಲಿ ಯಾವ ವ್ಯವಹಾರ ಆಗಿದೆ, ಕೇಂದ್ರ ಸರ್ಕಾರದ ಕೈಗೊಂಬೆ ತಿಳ್ಕೊಂಡು ಪ್ರಧಾನಮಂತ್ರಿ ರಾಜೀನಾಮೆ ಕೇಳಕ್ಕಾಗತ್ತಾನೆ? ಪ್ರಧಾನಮಂತ್ರಿ ರಾಜೀನಾಮೆ ಕೊಡ್ಲಿ. ಹಂಗಾರೆ ಬ್ಯಾಂಕ್ನಲ್ಲಿ ಅವ್ಯವಹಾರ ಅದಕ್ಕೆ ಪ್ರಧಾನಮಂತ್ರಿ ರಾಜೀನಾಮೆ ಕೊಟ್ರೆ ನಮ್ಮ ಮುಖ್ಯಮಂತ್ರಿಗಳು ರಾಜೀನಾಮೆ. ವಿಜಯೇಂದ್ರ ಯಡಿಯೂರಪ್ಪ ಡಿ.ಕೆ. ಶಿವಕುಮಾರ್ ಅವ್ರ ಮುಖ್ಯಮಂತ್ರಿ ಮಾಡ್ಲಕ್ಕಿರ್ತಾರೆ ಅಂತೇಳಿ ಅವ್ರ ಪಾರ್ಟಿಯಾಗ ಯಾವುದು ಸರಿ ಇಲ್ಲ ನೋಡಿ. ಕುಮಾರಸ್ವಾಮಿ ಅವ್ರಿಗೆ ಈ ಪಾದಯಾತ್ರೆ ಮಾಡಕ್ ಇಷ್ಟ ಇಲ್ಲ. ಅವ್ರ ಬಿಜೆಪಿಯಲ್ಲೇನೆ ಅರ್ಧ ಮಂದಿಗೆ ಇದು ಇಷ್ಟ ಇಲ್ಲ. ಅವ್ರಿಗೆ ಗೊತ್ತಾಗಿದೆ ಕೆಲವು ಜನಕ್ಕೆ. ನೋಡಿ, ಯತ್ನಾಳ್ ಅವ್ರಿಗೆ, ರಮೇಶ್ ಜಾರಕಿಹೊಳಿ ಅವ್ರಿಗೆ ಇವ್ರು ಮಾಡ್ತಕ್ಕಂಥ ತಪ್ಪು ಅಂತಕ್ಕಂಥ ಭಾವನೆ ಇರ್ಬೋದು. ಕುಮಾರಸ್ವಾಮಿ ಅವ್ರಿಗೆ ಇದು ತಪ್ಪು ಅಂತಕ್ಕಂಥ ಭಾವನೆ ಇರ್ಬೋದು. ಅವ್ರಿಗೆಲ್ಲ ಒತ್ತಡ ಹಾಕಿ ಪಾದಯಾತ್ರೆಗೆ ಎಳಿತಾ ಇದ್ದಾರೆ. ಇದು ಕೆಲವು ಜನ ಬಿಜೆಪಿಯಲ್ಲಿ ಒಂದು ಗುಂಪು ಏನಿದೆ, ಸಿದ್ದರಾಮಯ್ಯ ಅವರ ವ್ಯಕ್ತಿತ್ವಕ್ಕೆ ಮುಸಿಬೀಳಲಿಕ್ಕೆ ಏನು ಹೊರಟಿದ್ದಾರೆ, ಅದಕ್ಕೆ ತಕ್ಕ ಉತ್ತರ, ತಕ್ಕ ಪಾಠ ನಮ್ಮ ಸರ್ಕಾರ ಕೊಡ. ನೀವೇನು ಕೇಳಿದ್ರೆ ಪ್ರಶ್ನೆ ಈಗ ಮುಂದಿನ ಚುನಾವಣೆಗೆ